ನಮಸ್ಕಾರ ವೀಕ್ಷಕರೇ, ಮುಂಜಾನೆಯ ಶುಭಕಾಮನೆಯೊಂದಿಗೆ ತಮ್ಮೆಲ್ಲರಿಗೂ ಓಂಕಾರ ಧಾರ್ಮಿಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ ಸುಸ್ವಾಗತ. ನೆಲಸಮವಾಗುವಂತೆ ತುಳಿಯಲ್ಪಟ್ಟರೂ ಸತ್ಯ ಮತ್ತೆ ಎದ್ದು ನಿಲ್ಲುತ್ತದೆ ಎಂಬುವ ಒಂದು ಜನಜನಿತ ಮಾತಿದೆ. ನಿಜಕ್ಕೂ ಈ ಮಾತು ಎಷ್ಟು ಸತ್ಯ ಅಲ್ಲವೇ? ನಾವು ಯಾವತ್ತೂ ಅಷ್ಟೇ ಸತ್ಯದ ಹಾದಿಯನ್ನ ಹಿಡಿದ್ರೆ ಸ್ವಲ್ಪ ನಿಧಾನವಾಗಬಹುದು ನಮ್ಮ ಗುರಿಯನ್ನ ಮುಟ್ಟೋದಕ್ಕೆ, ಆದ್ರೆ ಅದು ಸದಾಕಾಲ ನಮ್ಗೆ ಆಶ್ರಯವನ್ನ ನೀಡುತ್ತೆ. ಆದ್ರೆ ಅಸತ್ಯದ ಹಾದಿ ಬಹಳ ಬೇಗ ಸಿಕ್ಬಿಡತ್ತೆ, ಆದ್ರೆ ಅಷ್ಟೇ ಕಮ್ಮಿ ಅವಧಿ ಇರತ್ತೆ ಅಂತ ಹೇಳ್ತಾ ಬನ್ನಿ ನಮ್ಮೆಲ್ಲರನ್ನ ಧಾರ್ಮಿಕ ಹಾದಿಯಲ್ಲಿ ನಡೆಸಲಿಕ್ಕೆ ಎಂದಿನಂತೆ ನಮ್ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷ್ಯರು, ಸದಾದೇವಿ ಔಪಾಸಕರು, ವೈಬ್ರೇಷನ್ ಗುರುಗಳು ಹೌದು, ಶ್ರೀ ಶ್ರೀ ರವಿಶಂಕರ್ ಗುರುಜಿಯವರು. ಗುರುಜಿ ನಮಸ್ಕಾರ, ನಿಮ್ಗೆ ಓಂಕಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಗುರುಜಿ ನಮಸ್ತೆ. ಶಂಕರ ಗುರುಜಿ, ಶುಕ್ರವಾರದ ಈ ಶುಭ ದಿನ ಯಾವೆಲ್ಲ ಶುಭ ವಿಶೇಷ ಮಾಹಿತಿಯನ್ನ ಹೊತ್ತು ಬಂದಿದ್ದೀರಾ ಅಂತ ಕಾಯ್ತಾ ಇದ್ದೀವಿ. ಶುಕ್ರವಾರ ಅಂದ್ರೆ ಸಂಸ್ಕಾರಗಳ ದಿನ ಅಂತಕ್ಕಂಥದ್ದು. ಒಬ್ಬೊಬ್ಬರಿಗೆ ನಾನು ನಿನ್ನೆ ಹೇಳ್ತಿದ್ದೆ, ಒಂದೊಂದು ದೇವರಿಗೆ ಒಂದೊಂದು ಪೂಜೆ ಇರುತ್ತೆ, ಒಂದೊಂದು ಸಂಕಲ್ಪ ಇರುತ್ತೆ, ಒಂದೊಂದು ಅನುಷ್ಠಾನ ಇರುತ್ತೆ ಅನ್ನೋದರ ಬಗ್ಗೆ ಇವತ್ತು ಒಂದು ಪುಟ್ಟ ಮಾಹಿತಿಯನ್ನು ಕೊಡ್ತೇನೆ. ಯಾವ ದೀಪ ಹಚ್ಚಿದ್ರೆ ಒಳ್ಳೆಯದು, ಹಿಟ್ಟಿನ ದೀಪ ಇಟ್ಟರೆ ಒಳ್ಳೆಯದಾ, ಮಣ್ಣಿನ ದೀಪ ಇಟ್ಟರೆ ಒಳ್ಳೆಯದಾ, ಕಂಚಿನ ದೀಪ ಇಟ್ಟರೆ ಒಳ್ಳೆಯದಾ, ತಾಮ್ರದ ದೀಪ ಇಟ್ಟರೆ ಒಳ್ಳೆಯದಾ, ಬೆಳ್ಳಿ ದೀಪ ಇಟ್ಟು ದೀಪ ಹಚ್ಚಿದ್ರೆ ಒಳ್ಳೆಯದಾ, ಕೊಬ್ಬರಿ ಎಣ್ಣೆ ಹಾಕಿ ಹಚ್ಚಿದ್ರೆ ಯಾವ ಫಲ, ಕಡಲೆಕಾಯಿ ಎಣ್ಣೆ ಹಾಕಿ ಹಚ್ಚಿದ್ರೆ ಯಾವ ಫಲ, ಹರಳೆಣ್ಣೆ ಯಾವಾಗ ಹಚ್ಚಿ ದೀಪ ಹಚ್ಬೋದು, ಎಳ್ಳೆಣ್ಣೆ ಯಾವಾಗ ಹಾಕಿ ಹಚ್ಚಿ ದೀಪ ಹಚ್ಕೋಬಹುದು, ಮನೇಲಿ ಹಚ್ಕೋಬೋದಾ ಎಳ್ಳೆಣ್ಣೆ ದೀಪವನ್ನ, ಇಲ್ಲ ದೇವಸ್ಥಾನಗಳಲ್ಲಿ ಹಚ್ಕೋಬೋದಾ? ನಮ್ಮ ಕರ್ನಾಟಕ ಸಂಪ್ರದಾಯದಲ್ಲಿ ಹರಳೆಣ್ಣೆಯನ್ನಾಗಲಿ ಎಳ್ಳೆಣ್ಣೆಯಾಗಲಿ ಮನೆಯಲ್ಲಿ ಹಚ್ತೀವ ಇಲ್ವ, ಅದರಿಂದ ಆಗ್ತಕ್ಕಂಥ ಫಲಾನುಫಲಗಳು ಏನು ಅನ್ನೋದ್ರ ಬಗ್ಗೆ ಸಮಗ್ರ ಮಾಹಿತಿಯನ್ನು ನಾನು ನಿಮಗೆ ಆದಷ್ಟು ಇವತ್ತು ತಿಳಿಸ್ಕೊಡ್ಲಿಕ್ಕೆ ಬಂದಿದ್ದೇನೆ. ಇರ್ಲಿ, ಮೊದಲಿಗೆ ಇವತ್ತಿನ ದಿನ ವಿಶೇಷ ನೋಡೋಣ. ನಂದನ ನಾಮ ಸಂವತ್ಸರದ ಉತ್ತರಾಯಣದ ಶುಕ್ರವಾರ, ಕೃಷ್ಣ ಪಕ್ಷದ ಷಷ್ಠಿ ತಿಥಿ, ಉತ್ತರಾಷಾಢ ನಕ್ಷತ್ರ, ಶುಭಯೋಗ ವಣಿಕರ್ಣ. ಉತ್ತರಾಷಾಢ ಅಂದ್ರೇನೆ ಸೂರ್ಯನ ಭಾವ. ಈ ಒಂದು ಉತ್ತರಾ ಫಾಲ್ಗುಣಿ ನಕ್ಷತ್ರ, ಉತ್ತರಾಷಾಢ ನಕ್ಷತ್ರ, ಕೃತಿಕಾ ನಕ್ಷತ್ರ, ಸೂರ್ಯನ ಒಂದು ಪರಿಚ್ಛೇದದಲ್ಲಿರ್ತಕ್ಕಂಥ ನಕ್ಷತ್ರಗಳು ಅನ್ನೋ ಒಂದು ಮಾತು ಹೇಳ್ತಾರೆ. ಅದಕ್ಕೆ ಸ್ವಲ್ಪ ಬಿಸಿ ಜಾಸ್ತಿ. ನಾನು ಹೇಳ್ತಿದ್ದೆ, ಸಂಖ್ಯೆ 1ರ ಪ್ರಭಾವ ಅನ್ನತಕ್ಕಂಥದ್ದು ಅದು ಅಲೆಕ್ಸಾಂಡರ್ ಇರಬಹುದು, ಅದು ಅಂಬಾನಿ ಇರಬಹುದು, ಅದು ಬಿಲ್ ಗೇಟ್ಸ್ ಇರಬಹುದು, ಇಲ್ಲ ಲತಾ ಮಂಗೇಶ್ಕರ್ ಇರಬಹುದು, ಇಲ್ಲ ಟಾಟಾ ಇರಬಹುದು. ಒಂದು ವಿಸ್ಮಯಕಾರಿಯಾಗಿರ್ತಕ್ಕಂಥ ಒಂದು ಶಕ್ತಿ ಇರುತ್ತೆ ಸಂಖ್ಯೆ 1ರ ವ್ಯಕ್ತಿಗಳಿಗೆ ಅಂತಕ್ಕಂಥದ್ದು. ಯಾವುದನ್ನು ಬೇಕಾದರೂ ಸಾಧಿಸ್ಕೊಳ್ತಕ್ಕಂಥ ಛಲ ಇರೋ ಇವರಿಗೆ ಇವರ ಒಂದು ಬಿಸಿಯ ಪ್ರಭಾವದಿಂದಲೇ ಒಂದು ಸಣ್ಣ ಪುಟ್ಟ ಎಡವಟ್ಟು ಮಾಡ್ಕೊತಾರೆ. ಅದರಿಂದ ಅವರ ಗಮ್ಯಗಳು ಕೂಡ ದಾರಿ ತಪ್ಪತಕ್ಕಂಥದ್ದಾಗುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಿದ್ದೆ. ಇನ್ನೇನು ಇಲ್ಲ, ತುಂಬ ಬಿಸಿ ಆದರೆ ಏನಾಗುತ್ತೆ, ಗಂಟಲು ಸುಟ್ಟೋಗುತ್ತೆ, ಹೌದಲ್ವಾ? ತುಂಬ ಬಿಸಿ ಬಿಸಿಯಾದಂಥ ಊಟ ಹಿಂಗೆ ತುಪ್ಪ ಹಾಕ್ಕೊಂಡು ಬಿಸಿ ತುಪ್ಪ ಉಗುಳು ಆಗಿಲ್ಲ, ನುಂಗು ಆಗಿಲ್ಲ, ಅಯ್ಯೋ ತುಪ್ಪ ಉಗುಳು ಬಿಟ್ವೋ ವೇಸ್ಟ್ ಆಯಿತು ಅಂತ ಅನ್ಕೋತೇವೆ. ನುಂಗು ಬಿಟ್ಟರೆ ಅಯ್ಯೋ ಇದೆಲ್ಲ ಸುಡ್ತಿದೆ ದಾವಾನಲ್ಲನಪ್ಪ ಅನ್ನತಕ್ಕಂಥ ಒಂದು ಭಾವ. ಈ ಸೂರ್ಯನ ಪ್ರಭಾವದ ವ್ಯಕ್ತಿಗಳನ್ನು ಸಮಾಲಿಸೋದು ಅಷ್ಟೇ ದೊಡ್ಡ ಕಷ್ಟ. ಸಾಂಸಾರಿಕವಾಗಿ ಬಿಸಿ ಜಾಸ್ತಿ ಇವರು ಕಕ್ಕು ಬಿಡ್ತಾರೆ. ಯಾರು ತಪ್ಪು ಮಾಡಿದ್ರು ಮಿಲಿಟರಿ ನಿಯಮ. ಈ 1ರ ಪ್ರಭಾವದ ವ್ಯಕ್ತಿಗಳು 9ರ ಪ್ರಭಾವದ ವ್ಯಕ್ತಿಗಳು ಒಂದು ರೀತಿ ಹೆಚ್ಚು ಕಡಿಮೆ ಒಂದೇ. 9 ಯುದ್ಧ, ಯಾರು ಏನು ಎತ್ತ ನೋಡಲ್ಲ, ಒಂದು ಗುದ್ದು. ಒಂದಾದ್ರೂ ಸ್ವಲ್ಪ ಯೋಚನೆ ಮಾಡ್ತಾರೆ, ಒಂಚೂರಾದ್ರು ಅವರನ್ನು ಸಮಾಧಾನ ಮಾಡೋ ತಾಕತ್ತಿರೋದು ಅಂದ್ರೆ ಚಂದ್ರನ ಪ್ರಭಾವದ ವ್ಯಕ್ತಿಗಳಷ್ಟೇ. ಅದು ಸಂಖ್ಯೆ 2ರ ಪ್ರಭಾವದ ವ್ಯಕ್ತಿಗಳು, ಇಲ್ಲ ಚಂದ್ರನ ಅರ್ಧ ಚಂದ್ರ ಪ್ರಭಾವ ಇರತಕ್ಕಂಥ ಸಂಖ್ಯೆ 7ರ ಪ್ರಭಾವದ ವ್ಯಕ್ತಿಗಳಷ್ಟೇ. ಒಂದನೇ ಯಾರು ಏನು ಬಂದ್ರು ಇವರಿಗೆ ಲಾಭಗಳ ಬಗ್ಗೆ ಆಗಲಿ, ಅಧಿಕಾರದಿಂದ ಆಗಲಿ, ದುಡ್ಡಿನಿಂದ ಆಗಲಿ, ಪದವಿಯಿಂದ ಆಗಲಿ, ಯಾವುದರಿಂದಲೂ ಇವ್ರನ್ನ ಕೊಂಡ್ಕೊಳ್ಳೋಕ್ಕಾಗೋದೇ ಇಲ್ಲ. ಯಾಕೆಂದ್ರೆ ತಾವು ಹಿಡಿದಿದ್ದೇ ಹಠ ಅನ್ನತಕ್ಕಂಥದ್ದು. ಐ ಆಮ್ ಹ್ಯಾಪಿ ವಿತ್ ವಾಟ್ ಐ ಆಮ್ ಅನ್ನತಕ್ಕಂಥದ್ದು. ತಾವಾಯ್ತು, ತಮ್ಮ ಕೆಲಸ ಆಯಿತು, ಇನ್ನೊಬ್ಬರ ಸುದ್ದಿಗೆ ಹೋಗೋದಿಲ್ಲ, ಇನ್ನೊಬ್ಬರ ಬಗ್ಗೆ ಮಾತಾಡೋದಿಲ್ಲ. ಎಂತಹದೇ ಕೆಲಸವನ್ನ ದೇ ನೋ ಹೌ ಟು ಸ್ಟಾರ್ಟ್ ಫ್ರಮ್ ಝೀರೋ. ಇದನ್ನು ಜ್ಞಾಪಕ ಇಟ್ಕೊಳ್ಳಿ. ನೀವು ಸಂಖ್ಯೆಯಲ್ಲಿ 1ರಲ್ಲಿ ಹುಟ್ಟಿದ್ರೆ ಬೆನ್ ತಟ್ಕೊಳ್ಳಿ. ಏನೂ ಇಲ್ಲ ಅಂದ್ರು. ಬಿಲ್ ಗೇಟ್ಸ್ ನೋಡಿ, ಒಬ್ಬ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿದಂಥ ವ್ಯಕ್ತಿ, ಅಗಣಿತ ಸಾಮ್ರಾಜ್ಯ ಇವತ್ತು ಯಾವ ಮಟ್ಟಕ್ಕೆ ಅಂತ ಹೇಳ್ದ ಅಂದ್ರೆ, ಆತ ಪ್ರತಿನಿತ್ಯ ಒಂದು 3 ಕೋಟಿಯನ್ನ ಖರ್ಚು ಮಾಡ್ತಾನೆ. 3 ಕೋಟಿ ಜ್ಞಾಪಕ ಇಟ್ಕೊಳ್ಳಿ. 3 ಕೋಟಿ ಅಂದ್ರೆ ಸಾಮಾನ್ಯದಲ್ಲ. 3 ಕೋಟಿಯನ್ನ ಪ್ರತಿನಿತ್ಯ ಖರ್ಚು ಮಾಡ್ತಾ ಬರ್ತಾನೆ ಅಂದ್ರೆ ಇನ್ನು ಕಡಿಮೆ ಅಂದ್ರೂ 400 ವರ್ಷ ಅವ್ನು ಖರ್ಚು ಮಾಡ್ಬೋದಂತೆ. ಆ ಮಟ್ಟಿನ ದುಡ್ಡಿದೆ.
ಅಷ್ಟರಲ್ಲಿ ಇನ್ನೊಂದು 400 ವರ್ಷಕ್ಕೆ ದುಡ್ಡು ಆಗಿರುತ್ತೆ, ಬೆಳೆದಿರುತ್ತೆ ಅನ್ನತಕ್ಕಂಥದ್ರ ಅಷ್ಟು ಮಟ್ಟಕ್ಕೆ ದುಡ್ಡು ಸಂಪಾದನೆ ಮಾಡಿ ಇಟ್ಕೊಂಡಿದ್ದಾನೆ. ಕಡು ಬಡತನದ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿದಂಥ ವ್ಯಕ್ತಿ. ಹಾಗೆ ಏನು ಕಂಡ್ರು ಯಾವ್ದು ಕೊಂಡ್ರು ಭಯ ಪಡ್ತಿದ್ದಂಥ ಒಂದು ಹೆಣ್ಣು ಮಗು ಯಾವ ವಿಚಾರಕ್ಕೂ ಹೋಗ್ತಿರ್ಲಿಲ್ಲ. ತಾನಾಯ್ತು ತನ್ನ ಪುಟ್ಟು ಕಲ್ಪನಾ ಜೀವವಾಗಿ ಬದುಕಿದಂಥ ಒಂದು ಹೆಣ್ಣು ಮಗು ಎಲ್ಲೋ ಒಂದು ಪುಟ್ಟ ಕದಲಿಕೆ ಆಕೆನ ಇಡೀ ಒಂದು ಪಕ್ಷದ ಅಧಿನಾಯಕಿಯನ್ನಾಗಿ ಮಾಡುತ್ತೆ. ಯಾರ ಹತ್ರ ಮಾತಾಡಬೇಕು, ಹೆಂಗೆ ಮಾತಾಡಬೇಕು ಅಂತ ಗೊತ್ತಿಲ್ಲದೆ ಹೆಣ್ಮಗು 16 ವರ್ಷ ರಾಜ್ಯಭಾರ ಆಳ್ತಾಳೆ ಅಂತಕ್ಕಂಥ ಒಂದು ತಾಕತ್ತು ಬರುತ್ತೆ ಅಂತ ಹೇಳಿದ್ರೆ ಆಕೆಯ ಒಂದು ಸಂಖ್ಯೆಯಲ್ಲಿದ್ದಂಥ ಒಂದು ಪ್ರಭಾವ ತುಂಬ ಛೇಡನೆ ಮಾಡ್ತಿದ್ದಂಥದ್ದು ಉಂಟಂತೆ. ಆಕೆ ಸ್ವಂತ ಅತ್ತೆ ಆಗಿದ್ದಂಥ ವಿಜಯಲಕ್ಷ್ಮಿ ಪಂಡಿತ್, ಏನೋ ಅಣ್ಣ ನೀನು ನೋಡಿದ್ರೆ ಇಷ್ಟು ದೊಡ್ಡ ಸಾಮ್ರಾಜ್ಯ ಭರತಖಂಡವನ್ನು ನೋಡ್ಕೊಳ್ಳೋ ಒಂದು ಪ್ರಧಾನಿ ಆಗಿದ್ದಿ, ನೋಡ್ದೆ ಅಂದರೆ ನಿನ್ನ ಮಗಳು ಇಷ್ಟು ಪುಕ್ಳು, ಇಷ್ಟು ಭಯ, ಇಷ್ಟು ಗಾಬರಿ ಅನ್ನತಕ್ಕಂಥ ಭಾವದಿಂದ ನೋಡಿ ಆ ಸೂಕ್ಷ್ಮ ಪದರವಾಗಿದ್ದಂಥ ಹೆಣ್ಣು ಮಗು ತಂದೆಯಿಂದ ತುಂಬ ದಿನ ದೂರ ಬೆಳೆದಿದ್ದು, ತಾಯಿಯಿಂದ ತುಂಬ ದಿನ ದೂರ ಬೆಳೆದಿದ್ದು, ಬರೀ ಅತ್ತೆ ಆಶ್ರನಲ್ಲಿ ಬೆಳೆದಿದ್ದಂಥ ತಾಯಿ ಜೀವ ಪುಟ್ಟ ಹೆಣ್ಣು ಮಗು ಇಡೀ ದೇಶಕ್ಕೆ 16 ವರ್ಷ, ಅದು ಎಷ್ಟಕ್ಕೂ ಹೇಳಿದ್ರಂತೆ ಇದು ಬೆಳೆಯೋಲ್ಲ, ಇದು ಕುಲನಾಶಕ, ಇದು ಯಾವುದಕ್ಕೂ ಪ್ರಯೋಜನ ಇಲ್ಲದ ಜಾತಕ ಅಂತ ಎಲ್ಲರಿಂದಲೂ ಹೇಳಿಸ್ಕೊಂಡಂಥ ಜಾತಕ. ಮಗನ ಅಪ್ಪನಿಗೆ ಮಗಳ ಮೇಲೆ ನಂಬಿಕೆ ಇಲ್ಲ, ಶಿ ವಿಲ್ ಡೂ ಇಟ್ ಸಮಥಿಂಗ್ ಅಂತ. ಆದರೆ ಆ ಸಂಖ್ಯೆ 1 ಅನ್ನೋದು ನೋಡಿ ಎಲ್ಲೋ ಒಂದ್ಸಲಿ ಒಂದು ಕದಲಿಕೆ ಆಗ್ಬಿಡುತ್ತೆ ಅವ್ರಿಗೆ. ನಾನು ಗೆಲ್ಲಬೇಕು ಅನ್ನೋ ಒಂದು ಸಲ ಅವ್ರ ಮನಸ್ಸಿಗೆ ಬಂತು ಅಂದರೆ ಪಣ ಕಟ್ಟಿಬಿಟ್ರು ಅಂದರೆ ಲತಾ ಮಂಗೇಶ್ಕರ್ ಥರ ಏನು ಬೇಕಾದರೂ ಸಾಧಿಸ್ಕೋಬಲ್ರು. ಅಷ್ಟು ದೊಡ್ಡ ಒಂದು ಸುಮಾರು 13-14 ಜನ ಹೆಣ್ಣು ಮಕ್ಕಳ ಒಂದು ಕುಟುಂಬದಲ್ಲಿ ಹುಟ್ಟಿದಂಥ ತಾಯಿ ಜೀವ ಹಿರಿಯ ಜೀವವಾಗಿ ಎಲ್ಲರನ್ನ ಸಾಕೋ ಕಾಲ, ತುಂಬ ಬಡತನ, ತುಂಬ ಕಡು ಕಷ್ಟ ಕಾಲ, ಗಂಜೆಗೆ ಒದ್ದಾಡ್ತಕ್ಕಂಥ ಒಂದು ಕಾಲ, ಅದನ್ನು ತಡಿಲಾರದೆ ತನ್ನ ತಂದೆ ಮಂಗೇಶ್ಕರ್ ಅವರು ಹೇಳ್ಕೊಟ್ಟಂಥ ಸಂಗೀತಾಭ್ಯಾಸದಿಂದ ಆ ಒಂದು ಅಲ್ಲಲ್ಲಿ ಹೋಗಿ ಆ ಒಂದು ಪುಟ್ಟ ವಯಸ್ಸಿಗೆ 13ನೇ ವಯಸ್ಸಿಗೆ ಸಂಗೀತವನ್ನು ಹಾಡ್ತಾ ಅದರಿಂದ ಬಂದಂಥ ಒಂದು ಆದಾಯದಲ್ಲಿ ಕುಟುಂಬವನ್ನು ಸಾಕತಕ್ಕಂಥ ಒಂದು ಸಂದರ್ಭ. ಏನು ಮಾಡೋದು ದಿಕ್ಕಿಲ್ಲ, ಯಾರ ಬೆನ್ನೆಲುಬಿಲ್ಲ, ಯಾರ ಒಂದು ಛತ್ರ ಚಾಮರಗಳಿಲ್ಲ, ಗಾಡ್ ಫಾದರ್ ಇಲ್ಲ. ಶಿ ಕ್ರಿಯೇಟ್ಸ್ ಹಿಸ್ಟ್ರಿ. ಭಾರತದ ಗಾನಕ್ಕೋಗಿಲ್ಲ ಯಾರು ನಿಂತ್ಕೋತಾರೆ, ಭಾರತ ರತ್ನ ಪ್ರಶಸ್ತಿ ತಗೋತಾರೆ. ಒಮ್ಮೆ ಅವ್ರನ್ನ ಯಾರೋ ಒಬ್ರು TV ಇಂಟರ್ವ್ಯೂನಲ್ಲಿ ಕೇಳಿದ್ರಂತೆ, ಆಗಿನ ಕಾಲಕ್ಕೂ ಈಗಿಗೂ ಏನು ವ್ಯತ್ಯಾಸ ಇದೆ, ಆಗಿನ ಮಂಗೇಶ್ಕರ್ಗೂ ಲತಾ ಮಂಗೇಶ್ಕರ್ಗೂ ಈಗಿರತಕ್ಕಂಥ ಲತಾ ಮಂಗೇಶ್ಕರ್ಗೂ ಏನು ವ್ಯತ್ಯಾಸ ಅಂದಾಗ, ಆಗ ಮೂಗು ಬಟ್ಟಿನಷ್ಟು ಬಂಗಾರ ಕೊಂಡುಕೊಳ್ಳಲಿಕ್ಕೆ ಒದ್ದಾಡ್ತಕ್ಕಂಥ ಕಾಲ, ನಾನು ತಗೋತೀನ ಅದನ್ನು ಮುಟ್ತೀನ ಅನ್ನತಕ್ಕಂಥದ್ದು. ಇವತ್ತು ನೋಡಿ ಅಂತ ಆ ಸೀರೆ ಸೆರಗನ್ನು ಆ ತಾಯಿ ಜೀವ ತೆಗೆದು ಕಾಲಲ್ಲಿ ಹಾಕಿರೋ ಬಂಗಾರದ ಕಡಗವನ್ನು ತೋರಿಸ್ತಾರಂತೆ. ಸಾಮಾನ್ಯವಾಗಿ ನಾವು ಹೇಳ್ತೇವೆ ಬಂಗಾರ ಕಾಲಲ್ಲಿ ಧರಿಸಬಾರ್ದು, ಮಹಾಲಕ್ಷ್ಮಿ ದ್ಯೋತಕ. ಸರಸ್ವತಿ ಪುತ್ರಿ ಆಕೆ, ಸರಸ್ವತಿ ದೊಡ್ಡದಾ ಲಕ್ಷ್ಮಿ ದೊಡ್ಡದಾ ನೋಡಿಲ್ಲಿ ಅನ್ನೋ ಒಂದು ಭಾವ. ಇವತ್ತಿಗೂ ತಾನೊಂದು ವ್ಯಕ್ತಿಯನ್ನ ಪ್ರೀತಿಸಿದ್ರು, ಆ ವ್ಯಕ್ತಿ ತನ್ನನ್ನು ಪ್ರೀತಿಸಿದ್ರು, ಯಾರಿಗೂ ಹೇಳದೆ ಮನಸ್ಸಲ್ಲೇ ಇಟ್ಕೊಂಡು ಬಿಳಿ ವಸ್ತ್ರಧಾರಿಯಾಗಿ, ಶ್ವೇತ ವಸ್ತ್ರಧಾರಿಯಾಗಿ, ಒಂಟಿಯಾಗಿ ಜೀವನದಲ್ಲಿ ಪರವಾಗಿಲ್ಲ, ಪ್ರೀತಿ ಇಲ್ಲ ಅಂದ್ರೂ ಪರವಾಗಿಲ್ಲ, ಅದರ ನೆನಪುಗಳಲ್ಲಾದ್ರೂ ಇದ್ದು ಬಿಡ್ತೇನೆ ಅಂತ ಈಗಲೂ ಹಾಗೆ ಇದೆ ಆ ಜೀವ. ಅದು ಲತಾ ಮಂಗೇಶ್ಕರ್. ಅಂದರೆ ಸಂಖ್ಯೆ 1 ಪ್ರಭಾವ ಹಾಗೆ. ಯಾವುದಾದ್ರೂ ಒಂದು ಮಾಡ್ತೀವಿ ಅಂತ ಪಣಕ್ಕಿಟ್ರೆ ವರ್ಷಗಟ್ಟಲೆ ಕಾಯಿಬಲ್ರು, ವರ್ಷಗಟ್ಟಲೆ. ಒಬ್ಬ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿ ಪೆಟ್ರೋಲ್ ಬಂಕ್ನಲ್ಲಿ ಪೆಟ್ರೋಲ್ ಹಾಕ್ತಿದ್ದಂಥ ಹುಡುಗ ಇಡೀ ಭರತಖಂಡದಲ್ಲಿ ಪ್ರಪಂಚದಾದ್ಯಂತ ಒಂದು ವಿಶ್ವ ಸಾಮ್ರಾಜ್ಯ ಕಟ್ಟಿದ್ದಾನೆ ಅನ್ನತಕ್ಕಂಥ ಭಾರತೀಯ ಒಬ್ಬ ಉದ್ಯಮಿಯಾಗಿ ನಿಂತ್ಕೋತಾನೆ. ಪ್ರತಿಯೊಬ್ಬರ ಬಡವನ ಕನಸಿನಲ್ಲೂ ನೀನು ಶ್ರೀಮಂತ ಆಗಬಹುದು ಅನ್ನೋ ಕನಸು ಬಿತ್ತಿದ್ದಷ್ಟೇ ಅಲ್ಲ, ಎಲ್ಲರನ್ನು ಲಕ್ಷಾಂತರ ಜನರನ್ನ ಶ್ರೀಮಂತರನ್ನಾಗಿ ಮಾಡಿದಂಥ ಧೀಮಂತ ಧೀರುಭಾಯ್ ಅಂಬಾನಿ ಕೂಡ ಇದೇ ಸಂಖ್ಯೆ 1 ಪ್ರಭಾವದಲ್ಲೇ ಹುಟ್ಟಿದಂಥ ತಾಕತ್ತು. ಅದು ಒಂದು. ಅಂದರೆ ಎಲ್ಲಿ ಬೇಕಾದರೂ ಏನು ಬೇಕಾದರೂ ಮಾಡತಕ್ಕಂಥ ಒಂದು ನೈಪುಣ್ಯತೆ ಇರುತ್ತೆ. ದೇ ನೋ ಹೌ ಟು ಕ್ರಿಯೇಟ್ ಫ್ರಮ್ 0 to hundreds and thousands. ಬಟ್ ಒಂದು ನಿಮ್ಮಲ್ಲಿರತಕ್ಕಂಥ ದೌರ್ಬಲ್ಯ ಏನು ಗೊತ್ತಾ, ಸಂಖ್ಯೆ 1ಕ್ಕೆ ಎಲ್ಲೋ ಒಂದು ಸ್ಟೇಜ್ಗೆ ಹೋದ್ಮೇಲೆ ಮೊನಾಟನಸ್ ಅಂತ ಅನ್ಕೋಬಿಡ್ತೀರಾ, ಬೇರೆ ಏನಾದರೂ ಮಾಡಬೇಕು ಅಂತ ಹೋಗ್ಬಿಡ್ತೀರಾ, ಅರ್ಧದಲ್ಲಿ ಬಿಟ್ಬಿಡ್ತೀರಾ. ಯಾರೋ ಏನೇನು ಇಷ್ಟೇ ಅದು ಬಿಡೋ ಅಂದರೆ ಅದನ್ನು ಬಿಟ್ಟು ತಟ್ಟಂತ ಬೇರೆ ಏನಕ್ಕೂ ಹೋಗ್ಬಿಡ್ತೀರಾ. ಸ್ಟಿಕ್ ವಿತ್ ದ್ಯಾಟ್. ಆದರೆ ತುಂಬ ಸ್ಟಿಕ್ ಆಗ್ತಕ್ಕಂಥದ್ದು ಅದು ಒಂದು ದೊಡ್ಡ ದೌರ್ಬಲ್ಯ ನಿಮ್ಮದು. ಅದು ಒಂದು ಯಾರಿಗಾದ್ರೂ ಮಾತು ಕೊಟ್ಬಿಟ್ಟು ಅವ್ನು ಕೆಟ್ಟವನಾಗಲಿ ಒಳ್ಳೆಯವನಾಗಲಿ ಕೊನೆವರೆಗೂ ನಿಂತ್ಕೊಬಿಡ್ತೀರಾ. ಜಾಣವಂತ ಬುದ್ಧಿವಂತ ಅಲ್ಲೇನೋ ತೊಂದರೆ ಇದೆ ಅಂದರೆ ಎದ್ದು ನೀವು ಹಾಗೆಲ್ಲ ಹಾಗೇ ನಿಂತ್ಕೊಬಿಡ್ತೀರ ಇಲ್ಲ ಅಂತಕ್ಕಂಥ ಅದೊಂದು ಸಣ್ಣ ಬದಲಾವಣೆ ಮಾಡಿಕೊಂಡ್ರೆ ಇನ್ನಷ್ಟು ಜೀವನ ಸೌಂದರ್ಯವಾಗಿ ಸುಂದರವಾಗಿ ಕಟ್ಕೋಬೋದು. ಅದ್ರ ಬಗ್ಗೆ ಇನ್ನಷ್ಟು ಮಾಹಿತಿಗಳು ಮುಂದಿನ ಭಾಗದಲ್ಲಿ ಹೇಳ್ತೇನೆ, ಕಾದು ನೋಡಿ.
ಗುರುಜಿ, ನಿಜಕ್ಕೂ ಸಂಖ್ಯೆ 1ರ ಪ್ರಭಾವದ ವ್ಯಕ್ತಿಗಳ ಉದಾಹರಣೆಯನ್ನ ಕೊಡ್ತಾ ಬಂದ್ರಿ. ಎಷ್ಟು ಅದ್ಭುತ ಅನ್ಸುತ್ತೆ. ಏನ್ ಬೇಕಾದ್ರೂ ಆಗಬಹುದು, ಸಾಮಾನ್ಯರು ಅಸಾಮಾನ್ಯರಾಗಬಹುದು, ಹೇಗೆ ಅಂತ ತಿಳಿಸ್ಕೊಟ್ರಿ. ಸ್ವಲ್ಪ ಅವರಿಗೆ ಜಾಗರೂಕರಾಗಿರೋಕೆ ಕೂಡ ತಿಳಿಸಿದ್ದೀರಾ. ವೀಕ್ಷಕರೇ, ನೀವು ಅನ್ಕೋತಿರ್ಬೋದು, ಗುರುಜಿ ಏನಪ್ಪ ದೀಪವನ್ನ ಯಾವ ದೀಪ ಹಚ್ಚಿದ್ರೆ ಎಂತಹ ಪ್ರಭಾವ ಬೀರುತ್ತೆ ನಮ್ಮ ಜೀವನದಲ್ಲಿ, ಹೇಳ್ತೀನಿ ಅಂತ ಹೇಳಿದ್ರು ಹೇಳಲೇ ಇಲ್ವೇ ಅನ್ಕೋತಿದ್ದೀರಾ.